ವೀಕ್ಷಕರೇ, ಆದರ್ಶ ದಂಪತಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಮಹಿಮಾ. ಲಯನ್ಸ್ ದಂಪತಿಗಳಿಗಾಗಿ ಲಯನ್ಸ್ ಕ್ಲಬ್ ಉದ್ಯಾವರ ಸನ್ಶೈನ್ ನೇತೃತ್ವದಲ್ಲಿ HPR ಫಿಲಮ್ಸ್ ಆದರ್ಶ ದಂಪತಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಸ್ಪರ್ಧೆಯಲ್ಲಿ ಅನೇಕ ದಂಪತಿಗಳು ಭಾಗವಹಿಸಿದ್ರು. ಇದೊಂದು ಉತ್ತಮ ಅವಕಾಶ ಆಗಿರೋದ್ರಿಂದ ಅನೇಕ ದಂಪತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ದಂಪತಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿದ್ದು, ಲಯನ್ಸ್ ದಂಪತಿಗಳು ಮಾತ್ರವಲ್ಲದೆ ಬೇರೆ ದಂಪತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ನೋಡಲು ದೂರದಿಂದ ಅನೇಕ ಜನರು ಮಾತ್ರವಲ್ಲದೆ ಲಯನ್ಸ್ ಕ್ಲಬ್ಬಿನ ಮೆಂಬರ್ಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಸಂಚಿಕೆಗಳ ಮೂಲಕ ಪ್ರಸಾರ ಪಡಿಸ್ತಾ ಇದ್ದೇವೆ. ಹಾಗಾದ್ರೆ ಮತ್ತೆ ತಡ ಈ ಒಂದು ಕಾರ್ಯಕ್ರಮದ ಝಲಕನ್ನ ನೋಡೋಣ ಬನ್ನಿ. ಸುಮಾರು 24 ಕಪಲ್ಸ್ಗಳಿದ್ದಾರೆ. ಪ್ರತಿ ಕಪಲನ್ನ ಪ್ರತ್ಯೇಕವಾಗಿ ಸ್ಟೇಜಿಗೆ ಕರೀತೇನೆ. ಅವರು ರ್ಯಾಂಪ್ ಮೂಲಕ ವಾಕ್ ಮಾಡ್ತಾ ಸ್ಟೇಜಿಗೆ ಬರ್ತಾರೆ. ಸ್ಟೇಜಿಗೆ ಬಂದುಕೊಳ್ಳಿ ಅವರ ಕೈಯಲ್ಲಿ ಮೈಕ್ ಕೊಡ್ತೇನೆ. ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನ ಬಹಳ ಪ್ರೀತಿಯಿಂದ ಪರಿಚಯ ಮಾಡ್ತಾರೆ. ಒಂದು ನಿಮಿಷದಲ್ಲಿ ಪರಿಚಯವನ್ನ ಮಾಡ್ತೀರಿ. ಪರಿಚಯವನ್ನ ಮಾಡುವಾಗ ಎಷ್ಟು ಖುಷಿ ಆಗ್ಬೇಕು ಅಂತ ಹೇಳಿದ್ರೆ, ಇವತ್ತು ಮನೆಗೆ ಹೋದ್ಮೇಲೆ ಲಾಭ ಆಗ್ಬೇಕು, ಅಷ್ಟು ಚೆನ್ನಾಗಿ ಪರಿಚಯವನ್ನ ಮಾಡಬೇಕು. ಇಂಥವರ ಮಗ ಇಂಥವರ ಮಗಳು ಎಲ್ಲ ಬೇಕಾಗಿಲ್ಲ, ಡೇಟ್ ಆಫ್ ಬರ್ತ್ ಇಸ್ವಿಗಳೆಲ್ಲ ಬೇಕಾಗಿಲ್ಲ ಸರ್, ಬೋರ್ ಮಾಡಬೇಡಿ. ಒಂದು ನಿಮಿಷದಲ್ಲಿ ನೀವು ನಿಮ್ಮ ಗಂಡನನ್ನ ಪರಿಚಯ ಮಾಡ್ಕೋತೀರಿ, ಒಂದು ನಿಮಿಷದಲ್ಲಿ ನಮ್ಮ ಹೆಂಡತಿಯನ್ನ ಪರಿಚಯ ಮಾಡ್ಕೋತೀರಿ. ಒಂದು ಸುಂದರವಾದ ಹಾಡಿನ ಮೂಲಕ ನಿಮ್ಮ ಸ್ಟೇಜಿಗೆ ಕರೀತೇನೆ. ಆಮೇಲೆ ಒಂದು ಹಾಡನ್ನ ಕೊಡ್ತೇನೆ, ಆಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತೇನೆ. ಒಂದು ಸಿಂಪಲ್ ಆಕ್ಟಿವಿಟಿ ಇದೆ, ಪ್ರೈಮರಿ ಸ್ಕೂಲ್ನ ಮಕ್ಕಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುವಂತ ಒಂದು ಸಿಂಪಲ್ ಆಕ್ಟಿವಿಟಿ ಇದೆ. ಅದಾದ ಕೂಡ ನಿಮ್ಮನ್ನು ಹಾಡಿನ ಮೂಲಕ ಕೆಳಗೆ ಕಳಿಸ್ಕೊಡ್ತೇನೆ. ಅಲ್ಲಿಗೆ ಆಮಂತ್ರಣ ಸುತ್ತು ಮುಗಿಯಿತು. ಸ್ನೇಹಿತರ, ಆನಂತರ ಸೆಲೆಕ್ಟ್ ಆಗಿರ್ತಕ್ಕಂಥ 10 ಕಪಲ್ ಸೆಕೆಂಡ್ ರೌಂಡಿಗೆ ಬರ್ತಾರೆ. ಆಮೇಲೆ ಲಾಸ್ಟ್ ರೌಂಡ್ ಅಲ್ಲಿ ಕೇವಲ 3 ಕಪಲ್ಸ್ ಉಳಿತಾರೆ. ಆ 3 ಕಪಲ್ ಇವತ್ತು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ತಗೊಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ, ಡ್ರಾಪ್ ಆಗಿರ್ತಕ್ಕಂಥ 7 ಮಂದಿಗೆ ಸಮಾಧಾನಕರ ಬಹುಮಾನಗಳಿದೆ. ಆಮೇಲೆ ಎಲ್ಲ 24-25 ಕಪಲ್ಗಳಿಗೆ ಕೂಡ ಗಿಫ್ಟ್ ವಾಚರ್ಗಳು ಮತ್ತು ಟ್ರೋಫಿಗಳ ಮೂಲಕ ಪ್ರೈಸ್ ಗಳನ್ನ ಕೊಟ್ಟು ಕಳಿಸ್ತೇವೆ. ಎಲ್ಲರ ನಿರೀಕ್ಷೆಯ, ಎಲ್ಲರ ಅದ್ಭುತವಾಗಿರ್ತಕ್ಕಂತಹ ಕೌತುಕದ ಕಾತುಕತೆಯ ಶ್ರೇಷ್ಠವಾದ ಕಾರ್ಯಕ್ರಮವನ್ನ, ಸಾಂಪ್ರದಾಯಿಕವಾದ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇನೆ. ಚಂದವಾದ ಹಾಡಿನ ಮೂಲಕ ಒಂದೊಂದೇ ಕಪಲನ್ನ ಸ್ಟೇಜ್ ಮೇಲೆ ಕರೀತೇನೆ. ನಂಗೆ ಇಷ್ಟವಾಗಿರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂತಹ, ಬಹಳ ಚಂದವಾಗಿರ್ತಕ್ಕಂಥ ಅಭಿರಿ ರಾಗ ಬರ್ತಾ ಇದೆ. ಅಭಿರಿ ಮೂಲಕ ನಾನು ಫಸ್ಟ್ ಕಪಲ್ ಅನ್ನ ಸ್ಟೇಜಿಗೆ ಕರೀತಾ ಇದ್ದೇನೆ. ಬಹಳ ಸುಂದರವಾಗಿರ್ತಕ್ಕಂಥ ರಾಗ ಇದು. ಫಸ್ಟ್ ಕಪಲ್ ಅನ್ನ ನಾನು ಬಹಳ ಹೆಮ್ಮೆಯಿಂದ ಸ್ಟೇಜಿಗೆ ಕರೀತಾ ಇದ್ದೇನೆ. ಲಯನ್ ರಾಜೀವ್ ನಾಯಕ್ ಮತ್ತು ಕವನ ರವಿರಾಜ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೇನೆ. ಮೈಕ್ ಕೊಡ್ತೇನೆ ಸರ್. ಫೆವಿಕಾಲ್ ಗಮನ ಅಂಟಿಕೊಂಡಿದ್ದೀರಿ, ಈ ಪ್ರೀತಿ ಶಾಶ್ವತವಾಗಿಲ್ಲ ಅಂತ ಆಸೆ ಪಡ್ತೇನೆ. ಸರ್, ನಿಮ್ಮ ಶ್ರೀಮತಿಯನ್ನ ಪರಿಚಯ ಮಾಡಿ. ನಮಸ್ಕಾರ. ಮದುವೆಯೊಂದು ಬಂಧನ, ಸಂಸಾರವೊಂದು ಜಂಜಡ, ಅದರ ಗೊಡವೆಯೇ ಬೇಡವೆಂದು ಹೊರಟಾಗ ಎದುರಾಗಿ ನಕ್ಕವಳು ಆ ನಗುವಿನಲ್ಲಿ ಹಿಮಾಲಯದಂಥ ನಿರ್ಧಾರವನ್ನು ಮಂಜಿನಂತೆ ಕರಗಿಸಿದವಳು. 26 ವರ್ಷಗಳಿಂದ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಜೊತೆಯಾಗಿ ನಡೆದವಳು, ಕಣ್ಣಲ್ಲಿ ಕಣ್ಣಿಟ್ಟು ನಕ್ಕವಳು, ಎಲ್ಲ ಜಗದ ಚಿಂತೆಗಳನ್ನು ಮರೆಸಿ ಮಗುವಿನ ತಾಯಿಯಾಗಿ, ಮನೆಯ ಬೆಳಕಾಗಿ, ಸಹನೆಯ ಮೂರ್ತಿಯಾಗಿ ನನ್ನೆಲ್ಲ ಹುಚ್ಚಾಟಗಳನ್ನು ನಗುತ್ತಾ ಸಹಿಸಿದವಳು
ವೃತ್ತಿಯಲ್ಲಿ ಶಿಕ್ಷಕಿಯಾದರೂ ನನಗಾಗಿ ಜೊತೆಯಾಗಿರಲೆಂದು ಅದನ್ನು ತೊರೆದು ಮನೆಯೊಡತಿಯಾಗಿ ಮನದೊಡತಿಯಾಗಿ ನಿಂತವಳು. ಎಂದೆಂದಿಗೂ ಜೊತೆ ಇರಲು ಬಾಳೆಲ್ಲ ಬೆಳಕಾಗಿರಲು ಮುಂದೆ ನಡೆಯಿರಿ ನಿಮ್ಮ ಹಿಂದೆ ನನ್ನ ನಿರ್ಧಾರದ ಶಕ್ತಿ ಇದೆ, ಅಖಂಡ ಪ್ರೀತಿ ಇದೆ, ನಿಮ್ಮೊಳಗೆ ನಾನು ನನ್ನೊಳಗೆ ನೀನು ಇರಲು ಜಗವೆಂದು ಕಠಿಣವಾಗದು ಎಂದವಳು ನನ್ನರಿಸಿ ಚೆನ್ನರಸಿ ಕವನ ಕವನ ರವಿರಾಜ್ ನನ್ನವಳು. ತುಂಬ ಧನ್ಯವಾದಗಳು ಸರ್. ಭಾಳ ಚಂದ ಪರಿಚಯ ಮಾಡಿದ್ದೀರಿ, ಭಾಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ನನಗೆ. ಮೇಡಮ್ ಈಗ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಪತಿದೇವರದು. ನಮಸ್ಕಾರ. ಮೊದಲ ನೋಟಕ್ಕೆ ಮನಸ್ಸನ್ನು ಕದ್ದ ರವಿರಾಜ್ರ ಪರಿಚಯ. ಈ ಪೋರ ಹುಟ್ಟಿದ್ದು ಅಲೆಯೂರಿನಲ್ಲಿ. ಪ್ರಾಥಮಿಕ ಶಿಕ್ಷಣವನ್ನು ಸುಬೋಧಿನಿ ಹೈಯರ್ ಪ್ರೈಮರಿ ಸ್ಕೂಲ್ ರಾಂಪುರ ಇಲ್ಲಿ ಮುಗಿಸ್ತಾರೆ. ನಂತರ ತುಂಟಾಟಗಳನ್ನು ಮಾಡ್ತಾನೆ ಪ್ರೌಢ ಶಿಕ್ಷಣವನ್ನು ನೆಹರು ಹೈಸ್ಕೂಲ್ ಅಲೆಯೂರಿನಲ್ಲೇ ಮುಗಿಸ್ತಾರೆ. ಪ್ರಥಮ PUC ವಿದ್ಯಾಭ್ಯಾಸವನ್ನು MGM ಕಾಲೇಜ್ನಲ್ಲಿ ಮಾಡ್ತಾರೆ. ತುಂಟಾಟಗಳನ್ನು ಸಹಿಸಲಾರದೆ ಅವರನ್ನು ತೆಗೆದು ಸೈಂಟ್ ಮೇರೀಸ್ ಶಿರ್ವಾ ಕಾಲೇಜಿಗೆ ಸೆಕೆಂಡ್ PUC ವಿದ್ಯಾಭ್ಯಾಸಕ್ಕಾಗಿ ಸೇರಿಸ್ತಾರೆ. ನಂತರ ಇಂಜಿನಿಯರಿಂಗ್ ಪದವಿಯನ್ನು NITK ಸುರತ್ಕಲ್ನಲ್ಲಿ ಪೂರ್ಣಗೊಳಿಸ್ತಾರೆ. MBA ಪದವಿಯನ್ನು ಪುಣೆಯ ಸಿಂಬಿಯೋಸಿಸ್ ಯೂನಿವರ್ಸಿಟಿಯಿಂದ ಪಡೆಯುತ್ತಾರೆ. ವೃತ್ತಿ ಜೀವನ ಮಾತ್ರ ಅಲ್ಲದೆ ಜಾನಪದ ಪರಿಷತ್ತು ಹಾಗೂ ರಂಗಭೂಮಿ, ಅದಲ್ಲದೆ ಲಯನ್ಸ್ ಕ್ಲಬ್ ಇಂತಹ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ. ರವಿರಾಜ್ರದ್ದು ಒಬ್ಬಳೇ ಪತ್ನಿ ನಾನು ಕವನ ಹಾಗೂ ಒಬ್ಬ ಮಗ ನಚಿಕೇತರೊಂದಿಗಿನ ಸುಖಿ ಜೀವನ. ಧನ್ಯವಾದಗಳು ಮೇಡಮ್, ತುಂಬ ಚೆನ್ನಾಗಿ ಹೇಳಿದಿರಿ, ಇಷ್ಟ ಆಯ್ತು ನನಗೆ. ಸರ್ ತುಂಬ ತುಂಟಾಟ ಮಾಡ್ತಾ ಇದ್ದೀರ ಅಂತ ಹೇಳಿದಿರಿ ನೀವು. ತುಂಬ ತುಂಟಾಟ ಮಾಡ್ತಾರಂತೆ. ಒಂದೇ ಹೆಂಡತಿ ಆಗೋದು ಹೇಗೆ ಅಂತ ಹೇಳಿ. ಏನು ಸರ್? ಒಂದೇ ಹೆಂಡತಿ ಆಗೋದು ಹೇಗೆ? ನೀವು ಒಂದೇ ಹೆಂಡತಿ ಅಂತ ಹೇಳಿದಿರಿ, ಒಂದೇ ಹೆಂಡತಿ ಆಗೋದು ಹೇಗೆ? ಹಾಂ, ಅವರು ಹೇಳ್ತಾರೆ ನೀನೊಬ್ಬ ಇವಳೊಬ್ಬಳೇ ನನ್ನ ಹೆಂಡತಿ ಅಂತ. ಹೊರಗೆಲ್ಲೋ ಗೊತ್ತಾಗಲಿಲ್ಲ ನನಗೆ. ಸೊ ಹಾಗೆ ಸರಳ ಸಜ್ಜನ, ಕೊಂಚ ಹಠಮಾರಿ, ತುಂಟಾಟಗಳಿರುವ ರಸಿಕರ ರಾಜ ರವಿರಾಜ್ರನ್ನು ಪರಿಚಯಿಸಲಿಕ್ಕೆ ಹೆಮ್ಮೆ ಪಡ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟು ಚಂದ ಪರಿಚಯ ಮಾಡಿದ್ದಾರೆ. ಒಂದು ಚಂದವಾದ ಗುಲಾಬಿ ಹೂವನ್ನು ಮುಡಿಸಿ ಸರ್. ಫೋಟೋಗ್ರಾಫರ್ ಫೋಟೋ ತಗೊಳ್ತಾರೆ. ಹಾಂ, ಮುಡಿಸ್ಬೇಕು ಫೋಟೋವನ್ನು, ಗುಲಾಬಿ ಹೂವನ್ನು ಮುಡಿಸ್ಬೇಕು. ಹೇಗೆ ಮುಡಿಸ್ತೀರಿ ನೋಡಿ. ಗಂಡಸರಿಗೆ ಗುಲಾಬಿ ಹೂವನ್ನು ಮುಡಿಸ್ಲಿಕ್ಕೆ ಗೊತ್ತಿರೋದಿಲ್ಲ. ಚೆನ್ನಾಗಿತ್ತೇನ್ರಿ? ಫೋಟೋಗ್ರಾಫರ್ ರೆಡಿ ಇದ್ದಾರೆ ಸರ್. ಒಂದು ಫೋಟೋ ಬೇಕು ನಿಮ್ಮ ಜೊತೆಗೆ ನನಗೆ. ಎದುರು ಬನ್ನಿ ಸರ್. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ. ಸಿಂಪಲ್ ಆಗಿರ್ತಕ್ಕಂಥ ಆಕ್ಟಿವಿಟಿ ಕೊಡಬೇಕು. ನಾನು ಬಹಳ ಚಂದವಾದ ಆಕ್ಟಿವಿಟಿ ನೀವು ಚೆನ್ನಾಗಿ ಮಾಡ್ತೀರ ನನಗೆ ಭರವಸೆ ಇದೆ ಸರ್. ಇದುವರೆಗೆ ಜಗತ್ತಲ್ಲಿ ಯಾವ ಗಂಡ ಯಾವ ಹೆಂಡತಿ ಕೂಡ ಕೊಡದ ಒಂದು ಪೋಸನ್ನು ಫೋಟೋಗ್ರಾಫರಿಗೆ ಕೊಡಬೇಕು ಸರ್. ಯಾವುದೇ ಗಂಡ ಯಾವುದೇ ಹೆಂಡತಿ ಇವರೆಗೆ ಅಂತ ಪೋಸನ್ನು ಕೊಟ್ಟಿರಬಾರ್ದು. ಒಂದು ಪೋಸ್ ಕೊಡಿ, ಫೋಟೋಗ್ರಾಫರ್ ಫೋಟೋ ತೆಗೋತಾರೆ. ಸಿಂಪಲ್ ಆಕ್ಟಿವಿಟಿ. ನೀವಿಬ್ಬರೇನೆ, ಇನ್ಯಾರು ಬೇಕು ನಿಮಗೆ? ಇದು 1974 ಆಯ್ತಲ್ಲ, ಹಳತಾಯ್ತು ಸರ್. ಇದನ್ನು ಇನ್ನೂ ಹಳತಾಯ್ತು. ನಾಚಿಕೆ ಮಾಡ್ಕೋಬೇಡಿ ಸರ್. 26 ವರ್ಷ ಪ್ರೀತಿ ಮಾಡಿದಿರಿ. ಒಂದು ಸುಂದರವಾಗಿರ್ತಕ್ಕಂಥ ಪೋಸ್ ಕೊಡಬೇಕು. ಚೆನ್ನಾಗಿತ್ತೇನ್ರಿ? ಚೆನ್ನಾಗಿತ್ತಾ? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯಾ 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 ಹೇಳುವೆ ಬಳಿ ಬಂದರೆ ತುಟಿಗಳ ಸವಿ ಅಂಚಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂವಂತಿಯಾ ಹೂವಂತಿಯಾ. ಸರ್ ಥ್ಯಾಂಕ್ ವೆರಿ ಮಚ್. ಚೆನ್ನಾಗಿ ಮಾಡಿದ್ದೀರಿ ಸರ್. ತುಂಬ ಹೆಮ್ಮೆ ಇದೆ ನನಗೆ. ಕೆಳಗೆ ಬನ್ನಿ ಸರ್. ತುಂಬ ಧನ್ಯವಾದಗಳು. ನಂಬರ್ 2 ಕಪಲನ್ನು ನಿಮ್ಮ ಚಪ್ಪಾಳೆಗಳ ಮಧ್ಯೆ ನಾನು ವೇದಿಕೆಯಲ್ಲಿ ನೋಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ವಾದಿರಾಜ್ ರಾವ್ ಮತ್ತು ಲಯನ್ ಗೀತಾ ವಾದಿರಾಜ್ ರಾವ್. ಯಾರು ಮೊದಲು ಪರಿಚಯ ಮಾಡ್ತೀರಿ ಸರ್? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ವಾದಿರಾಜ್ ರಾವ್ ಅಂತೇಳಿ. ನನ್ನ ಹಸ್ಬೆಂಡ್ ಹೆಸರು ವಾದಿರಾಜ್ ರಾವ್ ಅಂತ ಹೇಳಿಕೊಂಡು ನಮಗೆ ಮದುವೆಯಾಗಿ 26 ವರ್ಷ ಆಯಿತು.
ಇವರು ಹುಟ್ಟಿ ಬೆಳೆದದ್ದು ಇಲ್ಲೇ. ಪ್ರೈಮರಿ ಕಲಿತದ್ದು ಸರಸ್ವತಿ ಸ್ಕೂಲಲ್ಲಿ, ಆಮೇಲೆ MGM ಕಾಲೇಜಲ್ಲಿ PUC ಮಧ್ಯ ಮುಗಿಸಿ ಡಿಪ್ಲೊಮಾವನ್ನು MI ಪಾಲಿಟೆಕ್ನಿಕ್ನಲ್ಲಿ ಮಾಡಿ UV ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಪದವೀಧರಾಗಿ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು. ಅವರ ಬಗ್ಗೆ ಹೇಳಬೇಕಂತ ಹೇಳಿದರೆ ತುಂಬ ಇದು ನಿಯತ್ತಿನ ಮನುಷ್ಯ, ತುಂಬ ಹಾರ್ಡ್ಲಿ ಇದು ಎಲ್ಲರಿಗೂ ಬೇಕು ಅವರು. ಮತ್ತು ತುಂಬ ನನಗೆ ಸಪೋರ್ಟಿವ್ ಆಗಿ ಇದು ಮಾಡ್ತಾ ಇದ್ದಾರೆ. ನಾನು ಲಯನ್ಸಿಗೆ ಸೇರಿ 13 ವರ್ಷ ಆಯಿತು. ನನಗೆಲ್ಲದರಲ್ಲೂ ತುಂಬಾ ಸಪೋರ್ಟ್ ಮಾಡೋದು ಗಂಡ ಹೆಂಡತಿ ಇಷ್ಟು ದೂರ ನಿಂತ್ಕೋಬಾರ್ದು ಸರ್, ಹತ್ರ ನಿಂತ್ಕೋಬೇಕು. ನಿಮ್ಮ ಪ್ರೀತಿ ಹೇಗಿರಬೇಕು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಹೇಗಿರಬೇಕು ಅಂತ ಹೇಳಿದ್ರೆ ಪೋಸ್ಟ್ ಆಫೀಸಿನ ಗಮ್ ಥರ ಇರಬಾರ್ದು, ಫೆವಿಕಾಲ್ ಗಮ್ ಥರ ಇರಬೇಕು. ಅಂಟಿಕೊಂಡು ನಿಂತ್ಕೊಳ್ಳಿ. ಹೇಳಿ ಪರ. ಎಲ್ಲ ವಿಷಯದಲ್ಲಿ ನನಗೆ ತುಂಬ ಸಹಕಾರ ಮಾಡ್ತಾರೆ. ಎಲ್ಲ ಯಾವುದಕ್ಕೂ ಸಹ ಕೇಳಿದರೆ ನಿನಗೆ ಅದು ಮಾಡಬೇಡ ಅಂತ ಹೇಳೋದಿಲ್ಲ. ಎಲ್ಲ ವಿಷಯದಲ್ಲಿ ನನಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ತುಂಬಾ ಭಾವುಕವಾಗಿ ಹೇಳ್ತಾ ಇದ್ದೀರಿ, ಇಷ್ಟ ಆಯ್ತು ನನಗೆ. ಸರ್ ಪರಿಚಯ ಮಾಡಿ. ಗೀತಾ ವಾದಿರಾಜರಾವ್, ಇವಳನ್ನು ನಾನು ಮದುವೆ ಆಗುವಾಗ 2nd PUC ಓದ್ತಾ ಇದ್ಲು. ದೇವರೇ, ಅವಳು ನಮ್ಮೊಂದಿಗೆ 18ನೇ ವರ್ಷ ಪ್ರಾಯಕ್ಕೆ ಮದುವೆ ಆಗಿದ್ದಾರಂತೆ. 2nd PUC ಎಕ್ಸಾಮ್ ಬರೆದ್ರ, ಫೇಲ್ ಆದ್ರ, ಪಾಸ್ ಆದ್ರ ಗೊತ್ತಿಲ್ಲ ನಮಗೆ. 2 ವರ್ಷದ ನಂತರ ನನ್ನ ಮಗ ಹುಟ್ಟಿದ. 1 ವರ್ಷ ನನ್ನ ಮಗ ಹುಟ್ಟಿದ. ಅದರ ನಂತರ ಅವಳು ನನಗೆ ಓದಬೇಕು ಹೇಳಿದ್ಲು. ನಾನು ಹೇಳಿದೆ ಏನು ಬೇಕಾದ್ರೂ ಓದು, ಪ್ರತಿಯೊಂದು ಸಪೋರ್ಟ್ ಕೊಟ್ಟೆ. MGM ಕಾಲೇಜಲ್ಲಿ 2nd PUC ಡಿಗ್ರಿಯನ್ನು MA ಮಾಡಿದ್ಲು. ಅದರ ನಂತರ ಪುನಃ ಡ್ರಾಯಿಂಗ್ ಮಾಡಬೇಕು, ಅದನ್ನು ಕಳಿಸಿದೆ. ಅದನ್ನು ಪುನಃ ಹಿಂದಿ ನನಗೆ ಓದಬೇಕು, ಹಿಂದಿಯಲ್ಲಿ ತುಂಬ ಇಂಟ್ರೆಸ್ಟ್ ಇದ್ಲು. ನನಗೆ ಖುಷಿ ಆಯ್ತು, ನೀನು ಏನು ಬೇಕಾದ್ರೂ ಓದು, ನೀನು ನಾನು ಸಪೋರ್ಟ್ ಇದ್ದೇನೆ ಅಂತ ಹೇಳಿದೆ. ಹಿಂದಿಯಲ್ಲಿ ಸಹ MA ಮಾಡಿದ್ಲು. ಅದರ ನಂತರ ಲಯನ್ಸ್ ಕ್ಲಬ್ಬಲ್ಲಿ ಸಹ 2 ಸರಿ ಪ್ರೆಸಿಡೆಂಟ್ ಆದರು. ಅದೂ ಅಲ್ಲದೆ ಇವಳ ತಂದೆ ಮತ್ತು ತಾಯಿ ತುಂಬ ಪ್ರಾಯದವರು. ನಾನು ಹೇಳಬೇಕಾದಂಥ ವಿಷಯ, ಯಾಕಂತ ಹೇಳಿದರೆ ತಂದೆಯೇನೋ ಆಗಲಿ ತಾಯಿಯನ್ನಾಗಿ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು, ತಾಯಿ ಸುಮಾರು 3 ವರ್ಷ ಬೆಡ್ ರಿಟನ್ ಆಗಿದ್ದರು. ಆವಾಗ ಒಂದು ಆದರ್ಶ ಮಗಳಾಗಿ ತಾಯಿಯನ್ನು ನೋಡಿಕೊಂಡಿದ್ದಾಳೆ. ಅಲ್ಲದೆ ನಮ್ಮಲ್ಲಿ ಹಾಗೆ ನನ್ನ ತಂದೆ ಸ್ವಲ್ಪ ಸಮಯ ಸೌಖ್ಯ ಇರಲಿಲ್ಲ. ಅದರ ನಂತರ ನನ್ನ ತಾಯಿ 7 ವರ್ಷ ಮನೆಯಲ್ಲಿ ಬೆಡ್ ರಿಟನ್ ಆಗಿದ್ದು. ಅಲ್ಲಿ ಒಂದು ಒಳ್ಳೆಯ ಒಂದು ಆದರ್ಶ ಸೊಸೆಯಾಗಿ ಅವರನ್ನು ಚೆಂದ ಮಾಡಿ ನೋಡಿಕೊಂಡು, ಮನೆಯಲ್ಲಿ ಎಲ್ಲರನ್ನು, ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರನ್ನು ಹೊಂದಿಕೊಂಡು, ಎಲ್ಲರಿಗೂ ಇವಳು ಬೇಕಾಗಿದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾಳೆ. ನನಗೆ ಹೆಮ್ಮೆಯಾಗಿ, ನನಗೆ ಒಂದು ಒಳ್ಳೆಯ ಹೆಂಡತಿಯಾಗಿ, ಹಾಗೆ ಮನೆಯಲ್ಲಿ ನನಗೆ 2 ಮಕ್ಕಳು ದೊಡ್ಡವರಾಗಿದ್ದಾರೆ, ಓದಿ. 2 ಮಕ್ಕಳಿಗೂ ಒಂದು ಒಳ್ಳೆಯ ಆದರ್ಶ ತಾಯಿಯ ಸಹ ಆಗಿದ್ದಾಳೆ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮಾತು ಕೇಳಿದ್ರೆ ತಾಯಿಯ ಮಾತನ್ನು ಕೇಳುವಂಥ ಮಕ್ಕಳು, ಒಳ್ಳೆಯ ಒಂದು ಸಂಪ್ರದಾಯ ಮನೆಯಲ್ಲಿ ಎಲ್ಲವನ್ನು ಕಲಿಸಿಕೊಟ್ಟು ಒಳ್ಳೆ ಇದು ಮಾಡಿದ್ದಾರೆ. ನನಗೆ ಬಹಳ ಸಂತೋಷ. ಇನ್ನೊಂದು ಜನ್ಮ ಇದ್ದರೂ ಸಹ ನನಗೆ ಇಂಥದೇ ಹೆಂಡತಿ ಸಿಗಬೇಕಂತೇಳಿ ಹೇಳ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. 7 ಜನ್ಮಗಳಿದ್ರೂ ಕೂಡ ಇದೇ ಹೆಂಡತಿ ಬೇಕು ಅಂತ ಆಸೆ ಪಡ್ತೀರಿ. ಸ್ನೇಹಿತರೆ, ಆದರ್ಶ ದಂಪತಿಯ ಅರ್ಥ ಏನು ಅಂತ ಹೇಳಿದ್ರೆ, ಹೆಂಡತಿ ಮಾತ್ರ ಆಗೋದಲ್ಲ, ಆದರ್ಶ ಸೊಸೆ ಆಗುವಂಥದ್ದು, ಆದರ್ಶ ಮಗಳಾಗುವಂಥದ್ದು, ಆದರ್ಶ ಅಮ್ಮ ಆಗುವಂಥದ್ದು, ಆದರ್ಶ ಅಜ್ಜಿ ಆಗುವಂಥ ಸರ್, ಎಲ್ಲ ಸೇರಿದರೆ ಮಾತ್ರ ಪರಿಪೂರ್ಣ ದಾಂಪತ್ಯ ಆಗುವಂಥದ್ದು. ಈ ದಂಪತಿಗಳು ಪರಿಪೂರ್ಣ ಸಾಧಿಸಿದ್ದಾರೆ ಅಂತ ನಿಮ್ಗೆ ಅನಿಸಿದರೆ ಚಪ್ಪಾಳೆಗಳ ಮೂಲಕ ಅವರ ಅಭಿನಂದನೆ ಮಾಡಿ. ಸರ್, ನಿಮ್ಮ ಮಿಸ್ಸಸ್ಸಿಗೆ ಗುಲಾಬಿ ಹೂ ಮೂಡಿಸ್ತೀರಿ, ತುಂಬ ಪ್ರೀತಿ ಮಾಡ್ತೀರಿ. ಗಂಡಸರು ಎಲ್ಲ ಎಕ್ಸ್ಪರ್ಟ್ ಸರ್, ಬಟ್ ಗುಲಾಬಿ ಮೂಡಿಸ್ಲಿಕ್ಕೆ ಗೊತ್ತಿರೋದಿಲ್ಲ ಅವರಿಗೆ. ಈ ಕಂಬಕ್ಕೆ ಮೈಕ್ ಕಟ್ತಾರಲ್ಲ, ಹಾಕಿ ಕಟ್ಟಿಬಿಡ್ತಾರೆ. ಬಹಳ ಚಂದವಾದ ಹಾಡು ಬರ್ತಾ ಇದೆ ಸರ್ ನಿಮಗೆ. ಸಾಧ್ಯವಾದರೆ ಅಭಿನಯ ಮಾಡಿ. ನೃತ್ಯಕ್ಕೇನೋ ಮಾರ್ಕ್ಸ್ ಇಲ್ಲ, ನೃತ್ಯ ಬೇಕು ಅಂತಿಲ್ಲ ಸರ್, ಅಭಿನಯ ಮಾಡಿ. ಬಹಳ ಚಂದವಾಗಿರ್ತಕ್ಕಂಥ ಹಾಡು ಬರ್ತಾ ಇದೆ ಸರ್, ಬಹಳ ಚಂದವಾಗಿರ್ತಕ್ಕಂಥ ಹಾಡು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು, ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅನಿಸುತ್ತಿದೆ ಯಾಕೋ ಇಂದು. ಸರ್, ಚೆನ್ನಾಗಿ ಮಾಡಿದಿರಿ. ದಾಂಪತ್ಯದ ಪರಿಪೂರ್ಣತೆ ನಿಮ್ಗೆ ಸಾಧ್ಯ ಆಗಿರತಕ್ಕಂಥದ್ದು, ಪರ್ಫೆಕ್ಟ್ ದಾಂಪತ್ಯ ನಿಮ್ಗೆ ಅನಿಸ್ತಾ ಇದೆ. ಶುಭವನ್ನ ಕೋರ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಕೆಳಗೆ ಬನ್ನಿ, ನಿಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಂಬರ್ 3 ಇನ್ ದ ಲಿಸ್ಟ್, ಲಯನ್ ಲ್ಯಾನ್ಸಿ ಮತ್ತು ಅಮಿತಾ ಫರ್ನಾಂಡಿಸ್ ದಂಪತಿಗಳನ್ನ ನಮ್ಮ ಚಪ್ಪಾಳೆಗಳ ಮೂಲಕ ನಾನು ಬಹಳ ಪ್ರೀತಿಯಿಂದ ವೇದಿಕೆ ಬರಮಾಡ್ಕೋತೇನೆ. ಸರ್, ನನ್ನ ಮಿಸಸ್ ಹೆಸರು ಅಸ್ಮಿತಾ ಜಾನಿಸ್ ಕ್ರಾಸ್ತಾ. ನೀವು ಬೇರೆ ಹೆಸರು ಹೇಳಿದ್ರಿ, ಅಸ್ಮಿತಾ ಕ್ರಾಸ್ತಾ. ಇವರೊಬ್ಬಳೇ ನನ್ನ ಹೆಂಡತಿ, ಇವಳೇ ನನ್ನ ಹೆಂಡತಿ. ಯಾವುದನ್ನ ತಪ್ಪು ಹೇಳಿದ್ರು ಪರವಾಗಿಲ್ಲ ಸರ್, ಹೆಂಡತಿ ಹೆಸರು ತಪ್ಪು ಹೇಳ್ಬಾರ್ದಲ್ಲ. ಹೌದು. ಥ್ಯಾಂಕ್ ಯು ವೆರಿ ಮಚ್ ಸರ್.
ತಿದ್ದುಪಡಿ ಮಾಡ್ಕೋತೇನೆ, ಸ್ಟಾರ್ಟ್ ಮಾಡಿ. ಓಕೆ. ನಮಸ್ಕಾರ ಎಲ್ಲರಿಗೂ. ನನ್ನ ಮನದರಸಿ ಅಸ್ಮಿತಾ ಬಾಲ್ಯದಿಂದಲೇ ಒಳ್ಳೆಯ ಮಾರ್ಗದರ್ಶನದಿಂದ ಬೆಳೆದವಳು. ಪ್ರತಿಷ್ಠಿತ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲಲ್ಲಿ, ಆಂಗ್ಲ ಮಾಧ್ಯಮ ಸ್ಕೂಲಲ್ಲೇ ಚಿಕ್ಕಂದಿನಿಂದ ಕಲಿತು ತದನಂತರ ಪ್ರೊಫೆಸರ್ ಆಗಿ ಕ್ರಾಸ್ಲ್ಯಾಂಡ್ ಕಾಲೇಜಲ್ಲಿ ಡಿಗ್ರಿ ಮಕ್ಕಳಿಗೆ ಕಲಿಸ್ತಿದ್ದಂತಹ ನನ್ನ ಮನದರಸಿ ನನ್ನ ಜೀವನದಲ್ಲಿ, ನನ್ನ ಅಸ್ತವ್ಯಸ್ತವಾಗಿದ್ದಂತಹ ಜೀವನದಲ್ಲಿ ನನ್ನ ಬಾಳಿಗೆ ಬೆಳಕಾಗಿ ಬಂದು ನನ್ನ ಟ್ರ್ಯಾಕ್ ತಪ್ಪಿದ್ದಂತಹ ಜೀವನದಲ್ಲಿ ಮತ್ತು ನನ್ನೊಂದಿಗೆ ಯಾರು ಅಷ್ಟು ಸುಲಭದಲ್ಲಿ ಅಡ್ಜಸ್ಟ್ ಆಗಲಿಕ್ಕೆ ತುಂಬ ಕಷ್ಟ ಉಂಟು. ಎಲ್ಲರಿಗೂ ಗೊತ್ತುಂಟು, ಯಾಕಂದರೆ ಕಲ್ಮಾಡಿ, ಉದ್ಯಾವರ, ಉಡುಪಿ ಆಲ್ಮೋಸ್ಟ್ ಜನರಿಗೆ ನನ್ನ ಬಗ್ಗೆ ಹೆಚ್ಚಾಗಿ ಗೊತ್ತುಂಟು. ಎಲ್ಲರೂ ಹೇಳ್ತಾರೆ ಅವನೊಟ್ಟಿಗೆ ಹೇಗೆ ಅಡ್ಜಸ್ಟ್ ಆಗಿರ್ತಾರಂತೇಳಿ. ಆದರೆ ನನ್ನ ಜೀವನದಲ್ಲಿ ಅಸ್ಮಿತಾ ಒಂದು ಒಳ್ಳೆ ಅಡ್ಜಸ್ಟೇಬಲ್ ಆಗಿ ನನ್ನ ಜೀವನಕ್ಕೆ ಬಂದಿದ್ದಾಳೆ. ಯಾಕಂದರೆ ಅಷ್ಟು ಕಲಿತಿದ್ದರೂ ಯಾವುದೇ ಅಹಮಿಲ್ಲದೆ ನನ್ನೊಂದಿಗೆ ತಗ್ಗಿ ಬಗ್ಗಿ ನಡೀತಾಳೆ. ಅಡ್ಜಸ್ಟೇಬಲ್, ಯಾವಾಗಲೂ ನನ್ನ ಬಗ್ಗೆ ಅವಳಿಗೆ ಅರ್ಥ ಮಾಡಿಕೊಂಡಿದ್ದ. ಯಾಕಂದರೆ ನನಗೆ ಯಾರು ಎದುರು ಮಾತಾಡಿ ಇಮಿಡಿಯೇಟ್ ಸಿಟ್ಟು ಬರ್ತದೆ, ಆದರೂ ನನಗೆ ಸಿಟ್ಟು ಬರದ ಹಾಗೆ ಅವಳು ಅಡ್ಜಸ್ಟೇಬಲ್ ಆಗಿ ನನ್ನೊಂದಿಗೆ ಬದುಕ್ತಿದ್ದಾಳೆ. ಅವಳು ನನ್ನ ಜೀವನದಲ್ಲಿ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಚೆನ್ನಾಗಿ ಪರಿಚಯ ಮಾಡಿದಿರಿ. ತುಂಬಾ 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 ಇಷ್ಟಪಡ್ತಿರುತ್ತೆ. ತುಂಬಾ ಇಷ್ಟಪಡ್ತೇನೆ. ನಾನು ಪ್ರದಕ್ಷಿಣೆ ಬರ್ತಾ ಇದೆ ಆಗದಿಂದ, ಅದಕ್ಕೆ ಏನು ಗೊತ್ತಾಗ್ತಾ ಇಲ್ಲ. ಮೇಡಮ್ ಪರಿಚಯ ಮಾಡಿ. ಮೇಡಮ್ ಪರಿಚಯ ಪತಿಯವರ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್ ಟು ಯು ಆಲ್. Sorry, I'll be speaking in English, so I'm a little poor. That is fine, Amma. We understand English also. You start. Yeah. Okay, thank you, sir. So this is my husband, a very loving person, a very caring person, and he's always helpful, not only to the family, but to everybody. I think everyone knows this. So whoever is present here, as he said, Udyavara, Kalmadi, Udupi, in and around, everybody knows how helpful he is. So that is his good nature, I can say. And one more thing is, he supports me in everything. So I have a lot of talents, and he supports me in everything. So before marriage, I used to go for everything, singing and all, and still he supports me. So he's there everywhere. He's my backbone, always my backbone. And I love you. He's Lancy Fernandez. I love you. Thank you. I love you too. ಚಂದವಾಗಿ ಗುಲಾಬಿ ಹೂ ಮೂಡಿಸಿ ಸರ್. ಬಹಳ ಚಂದವಾಗಬೇಕು. ನಿಮ್ಮ ಮಿಸಸ್ ಡ್ರೆಸ್ಸಿಗೆ ಅದು ಮ್ಯಾಚ್ ಆಗ್ತದೆ. ಭಾಳ ಚಂದವಾದ ಗುಲಾಬಿ ಹೂ, ಅದು ಬೀಳಬಾರ್ದು ನಮ್ಗೆ ಆಸೆ ಇದೆ. ಚಂದವಾದ ಹಾಡು ಹಾಡ್ತೇನೆ. ಮಗು ಆ ಕಡೆ ಈ ಕಡೆ ಹೋದ್ರೂ ಪರವಾಗಿಲ್ಲ ಸರ್. ಹಾಡಿಗೆ ಚಂದವಾದ ಸ್ಟೆಪ್ಸ್ ಹಾಕ್ಕೊಳ್ಳಿ. ಸುಂದರವಾಗಿರ್ತಕ್ಕಂಥ ಹಿಂದೋಳರಾಗ, ಬಹಳ ಚಂದವಾಗಿರ್ತಕ್ಕಂಥ ಹಾಡು. ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ, ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ. ಈ ದಂಪತಿಗಳು ಚೆನ್ನಾಗಿ ಮಾಡಿದ್ರೆ ನನಗೆ ಅನಿಸ್ತಾ ಇದೆ. ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆ ಹೇಳಿ, ಚಪ್ಪಾಳೆ ಮೂಲಕ ಅಭಿನಂದನೆ ಹೇಳಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡ್ತೇನೆ. ನೆಕ್ಸ್ಟ್ ಓಣಿ ಬರುವಾಗ ಮಗುವನ್ನು ಕೆಳಗೆ ಬಿಟ್ಟು ಬನ್ನಿ ಸರ್, ತೊಂದರೆ ಆಗುತ್ತೆ ನಿಮ್ಮ ಅಭಿನಯ ಮಾಡಲಿಕ್ಕೆ. ಈ ಮಗು ತುಂಬ ಸಪೋರ್ಟ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಲಯನ್ ರೋಷನ್ ಮತ್ತು ಲೊರೆಟಾ ಡಿಸಿಲ್ವಾ, ನಿಮಗೆ ಅತ್ಯಂತ ಪ್ರೀತಿ ಸ್ವಾಗತವನ್ನು ಕೋರ್ತೇನೆ ಕಾರ್ಯಕ್ರಮಕ್ಕೆ. ತುಂಬ ಚಂದ ಕಾಣಿಸ್ತೀರಿ, ಸಾಂಪ್ರದಾಯಿಕವಾದ ಡ್ರೆಸ್ಸಲ್ಲಿ ಇದ್ದೀರಿ, ಗಡ್ಡ ಚಂದ ಕಾಣಿಸ್ತಾ ಇದೆ, ನಿಮ್ಮ ಸ್ಮೈಲ್ ಭಾಳ ಮ್ಯಾಚಿಂಗ್ ಆಗ್ತಾ ಇದೆ. ಮೇಡಮ್ ಸರ್ ಪರಿಚಯ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಶುಭ ಸಂಜೆ ಎಲ್ರಿಗೂ. ನನ್ನ ವೈಫ್ ಲೊರೆಟಾ, ಇವರು ಹುಟ್ಟಿದ್ದು ಮುಂಬೈಯಲ್ಲಿ, ಬೆಳೆದು ಉದ್ಯಾವರದಲ್ಲಿ, ಫೈನಲ್ ಸೆಟ್ಲ್ ಆಗಿದ್ದು ಕಡ್ಪಾಡಿಯಲ್ಲಿ. ಸೊ ನನಗೆ ಬೇರೆ ಹುಡುಗಿರು ನೋಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಪ್ರೊಫೆಸರ್ ಇನ್ ನರ್ಸ್ ಕಮ್ ಸರ್. ಬಹಳ 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 ಕ್ಯಾಪ್ಷನ್ ಏನು ಅಂತ ಹೇಳಿದ್ರೆ, ಬೇರೆ ಹುಡುಗಿ ನೋಡ್ಲಿಕ್ಕೆ ಅವಕಾಶ ಆಗಿಲ್ಲ ಅಂತೆ, ಭಾಳ ವಿಷಾದ ಪಡ್ತಾ ಇದ್ದಾರೆ. ಪ್ರೊಫೆಸರ್ ಇನ್ ನರ್ಸ್ ಕಮ್ ಪ್ರೊಫೆಸರ್. ಸೊ ಮನೆಗೆ ಒಂದು ಮಿನಿ ಡಾಕ್ಟರ್. ಮನೆಗೆ ಏನಾದ್ರೂ ಒಂದು ಟ್ರೀಟ್ಮೆಂಟಿಗೆ ಹೊರಗಡೆ ಹೋಗೋ ಅಗತ್ಯ ಇಲ್ಲ. ಸ್ಪೆಷಲಿ ನಮ್ಮ ಮನೆಯಲ್ಲಿ ಯಾರು ಮೊನ್ನೆ ತಾಯಿ ಬೆಡ್ ರಿಡನ್ ಆದ್ರೂ ಮನೆಯ ಹಾಸ್ಪಿಟ್ಲ್ನ ಅರ್ಧ ಖರ್ಚನ್ನು ಇವರೇ ಸೇವ್ ಮಾಡಿದರು. ಸೊ ಮನೆಗೆ ನೇಬರ್ ಆಗಲಿ ಎಲ್ರಿಗಾಗಲಿ ಹೆಲ್ತಲ್ಲಿ ಏನೋ ಪ್ರಾಬ್ಲಮ್ ಆದರೂ ಮೊದಲ ಕರೆ ಅವರಿಗೆ ಹೋಗ್ತದೆ. ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟ್ರಿಗೆ ಮಾತಾಡಲಿ ಸ್ಟಾರ್ಟ್ ಮಾಡ್ತೀರಿ ಪತಿ ದೇವರ ಬಗ್ಗೆ. ಸರ್ ಹತ್ರ ಬನ್ನಿ ಮೇಡಮ್, ಚಂದ ಕಾಣ್ತೀರಿ. ಯೂಸ್ ದ ಮೈಕ್, ಪ್ರೈಸ್ ಯುವರ್ ಹಸ್ಬೆಂಡ್. ಎಸ್ ಶೋರ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಸಂಜೆ. ಸೊ ನಾನಿವರ ಬಗ್ಗೆ ಪರಿಚಯಿಸುವ ಮುಂಚೆ ಒಂದು ಮಾತು ಹೇಳಲು ಬಯಸುತ್ತೇನೆ.
ಸೊ ಯಾರನ್ನೂ ನಾವು ನಂಬದೆ ಪರೀಕ್ಷಿಸಬಾರದು, ಆದರೆ ನಂಬಿದ ಮೇಲೆ ಪರೀಕ್ಷಿಸಬಾರದು. ಸೊ ಇದು ಅವರಿಗೆ ಕರೆಕ್ಟ್ ಫಿಟ್ ಆಗುತ್ತದೆ ಅಂತ ನಾನು ಹೇಳುತ್ತೆ. ಯಾಕೆಂದರೆ ನಾನು ಇಲ್ಲಿ ತನಕ ನಿಲ್ಲಬೇಕಾದ್ರೆ ಅದರ ಹಿಂದೆ ಇವರ ಕೈವಾಡ ಇದೆ. ಅವರಿಲ್ಲದಿದ್ದರೆ ನಾನು ಇಲ್ಲಿ ತನಕ ಬರ್ತೇನೆ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ಸ್ ಟು ಯು. ದಿಸ್ ಈಸ್ ಅ ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಟು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. ಸೊ ಅವರ ಹೆಸರು ರೋಷನ್ ಗಾಡ್ವಿನ್ ಡಿಸಿಲ್ವಾ. ಅವ್ರದ್ದು ಇಂಜಿನಿಯರಿಂಗ್ ವೃತ್ತಿ. ಅವರೀಗ ಅದೇ ನಮ್ಮ ಅತ್ತೆ ಈಗ ಸಿಕ್ಕಿದ್ದ ಕಾರಣ ಅವರು ಹೋಮ್ವರ್ಕ್ ಅಲ್ಲೇ ವರ್ಕ್ ಫ್ರಮ್ ಹೋಮ್ ತಗೊಂಡದ್ದು. ಮತ್ತು ಹಾಗೆ ನನ್ನ ಶಿಕ್ಷಣಕ್ಕೆ ತುಂಬ ಅವರು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಹೆಲ್ಪ್ ಅಂದರೆ ಎಲ್ಲ ರೀತಿಯಿಂದ ನನಗೆ ಸಹಾಯ ಸಿಕ್ಕಿದೆ. ಈವನ್ ನಮಗೆ ಒಬ್ಬ ಮಗ ಇದ್ದಾನೆ. ಸೊ ಎಲ್ಲರೂ ನಮಗೆ ಹೇಳೋದಿರೋದಿತ್ತು ಕಿ ಅವರಿಗೆ ನಾವು ಇಬ್ಬರು ಮಕ್ಕಳಂತ, ಇಲ್ಲದ್ರೆ ಸಹ ನಾನು ಮಾಡೋದು ಸಹ ಹಾಗೆ ಕೆಲವೊಮ್ಮೆ. ಸೊ ಅವರು ನನಗೆ ಅವ್ರ ತಂದೆ ಕೂಡ ಇದ್ದ ಹಾಗೆ, ನನ್ನ ಪಾರ್ಟ್ನರ್ ಕೂಡ ಇದ್ದ ಹಾಗೆ, ಎವ್ರಿಥಿಂಗ್. ಈಸ್ ಎವ್ರಿಥಿಂಗ್ ಫಾರ್. ಥ್ಯಾಂಕ್ ಯು ವೆರಿ ಮಚ್. ಈ ಮಾತನ್ನು ಯಾವಾಗಲೂ ಕೂಡ ಹೆಂಡತಿ ಹೇಳಬೇಕು ಅಂತ ನಂಗೆ ಆಸೆ ಇರೋದು. ನನ್ನ ಗಂಡ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಒಳ್ಳೆ ಪಾರ್ಟ್ನರ್, ಒಳ್ಳೆ ಫ್ರೆಂಡು, ಒಳ್ಳೆ ಅಪ್ಪ, ಒಳ್ಳೆ ಅಮ್ಮ, ಒಳ್ಳೆ ಸೊಸೆ, ಒಳ್ಳೆ ಅಜ್ಜಿ, ಒಳ್ಳೆ ಅತ್ತೆ ಎಲ್ಲವೂ ಆಗುವಂಥದ್ದು ಪರಿಪೂರ್ಣತೆ ಭಾವಿಸ್ಕೊಳ್ತೇನೆ. ಸರ್, ಸುಂದರವಾಗಿರ್ತಕ್ಕಂಥ ಗುಲಾಬಿ ಹೂವನ್ನು ನಿಮ್ಮ ಶ್ರೀಮತಿಯರಿಗೆ ಮುಡಿಸ್ತೀರಿ. ಒಲವಿನ ಉಡುಗೊರೆ ಕೊಡಲೇನೆ ರಕುತದಿ ಬರೆದೆನು ಇದ ನಾನೇ. ತುಂಬ ಥ್ಯಾಂಕ್ಸ್ ನಿಮಗೆ. ನಿಮ್ಮ ಪ್ರೀತಿ ಶಾಶ್ವತವಾಗಲಿ. ಮೇಡಮ್ ಕಡೆ ನೀರು ನೋಡ್ತಾ ಇದ್ದೇನೆ. ಇದು ನಿಜವಾದ ಪ್ರೀತಿ ಅಂತ ನಂಗೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್. ಧನ್ಯವಾದಗಳು. ಮುಂದಿನ ಕಪ್ಪಲ್ ಇದ್ದಾರೆ ಅನಿತಾ ಮತ್ತು ಮಂಜುನಾಥ್ ನಾಯಕ್. ಹಲೋ, ನಮಸ್ತೆ ಎಲ್ಲರಿಗೂ. ನಾವು ಅಂಕೋಲಾದಿಂದ ಬಂದಿದ್ದೇವೆ. ನಾವಿರುವುದು ಕಡಪಾಡಿ ಮತ್ತು ನಮ್ಮ ಮಿಸ್ಸಸ್ ಇದು ಮಾಡ್ತಾರೆ, ಎಲ್ಲ ಸಪೋರ್ಟ್ ಎಲ್ಲ ಮಾಡ್ತಾರೆ. ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೀವಿ ಅಷ್ಟೇ. ಮಾತಾಡಿ. ನಮಸ್ತೆ ಎಲ್ಲರಿಗೂ. ನಾವು ಇಷ್ಟಪಟ್ಟಿದ್ದು 5 ವರ್ಷ, ನಂತರ ಮದುವೆಯಾಗಿ 13 ವರ್ಷ. ಅವರು ನನಗೆ ಇಷ್ಟ ತುಂಬ. ಮನೇಲಿ ಯಾರಿಗೂ ಇಷ್ಟ ಇಲ್ಲದೆ ಮದುವೆ ಆಗಿತ್ತು ನಾವು. ಭಾಳ ಚಂದ ಇದೆ. 5 ವರ್ಷಗಳ ಕಾಲ ಪ್ರೀತಿ ಮಾಡಿದ್ರಂತೆ ಅವಿನಾಶ್. ಕೊನೆಗೆ ಮದುವೆ ಆದ್ರಂತೆ. 13 ವರ್ಷ ಆಯ್ತಂತೆ ಮದುವೆ ಆಗಿ. ಅಂದರೆ 18 ವರ್ಷಗಳ ಪ್ರೀತಿ ಮಾಡಿದ್ದಾರೆ. ನನಗೆ ಕುತೂಹಲ ಇರ್ತಕ್ಕಂಥದ್ದು 5 ವರ್ಷಗಳ ಪ್ರೀತಿ ಹೇಗಿತ್ತು ನನಗೆ ಗೊತ್ತಿಲ್ಲ. ಹೇಗೆ ಪ್ರೀತಿ ಮಾಡಿದ್ರೆ ಗೊತ್ತಿಲ್ಲ ಸರ್. ಆ ಪ್ರೀತಿ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ. ಚಂದವಾದ ಗುಲಾಬಿ ಹೂ ಬರ್ತಾ ಇದೆ. ಆ ಗುಲಾಬಿ ಹೂವಿನ ಮೂಲಕ ನಿಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿ ಅಂತ ವಿನಂತಿ ಮಾಡ್ಕೋತೇನೆ ಸರ್. ಹೊಸದಾಗಿ ಮೂಡಿಸ್ಬೇಕು. ಚಂದವಾದ ಹಾಡು ಬರಲಿ ಸರ್. ಯಾವ ಹಾಡಾದ್ರೂ ಯಾವ ರಾಗ ಆದ್ರೂ ಪರವಾಗಿಲ್ಲ, ತಗೊಂಬನ್ನಿ ಸರ್. ಅದೇ ಸ್ಟೆಪ್ಸ್ ಪುನಃ ಬಂತಲ್ಲ ಅಕ್ಷತಾ, ಚೇಂಜ್ ಮಾಡ್ಬೇಕಲ್ಲ ಈ ಸ್ಟೆಪ್ಸ್ಗಳನ್ನು. ಬಹಳ ಚಂದ ಈ ಸ್ಟೆಪ್ಸ್ಗಳು ಅಂತ ವಹಿಸ್ಕೊಳ್ತೇನೆ. ಒಮ್ಮೆ ಸುಧಾಕರ್ ಗಲ್ಲ ಮುಟ್ಟೋದು, ಆ ಕಡೆ ಹೋಗಿ ಮುತ್ತು ಕೊಡೋದು, ಪುನಃ ಈ ಕಡೆ ಕರ್ಕೊಂಬರೋದು, ಪುನಃ ಗಲ್ಲ ಮುಟ್ಟೋದು. ಈ ಪ್ರೀತಿ ಶಾಶ್ವತವಾಗ್ಲಿ ಅಂತ ಭಾವಿಸ್ಕೊಳ್ತೇನೆ ಸರ್. ಚಪ್ಪಾಳೆ ಮೂಲಕ ಈ ದಂಪತಿಗಳನ್ನು ಬಹಳ ಕಳಿಸ್ಕೊಳ್ತಾ ಇದ್ದೇನೆ. ತುಂಬ ಪ್ರೀತಿ ಸರ್, ತುಂಬ ಧನ್ಯವಾದಗಳು, ತುಂಬ ಚೆನ್ನಾಗಿ ಮಾಡಿದೆ. ಸೊ ಮುಂದಿನ ಕಪಲನ್ನು ಬಹಳ ಪ್ರೀತಿಯಿಂದ ಸ್ಟೇಜ್ ಬರಲಿಕ್ಕೆ ಆಸೆ ಪಡ್ತೇನೆ. ಮುಂದಿನ ಕಪಲ್ಸ್ಗಳು ನಿತ್ಯಾನಂದ್ ನಾಯಕ್ ಮತ್ತು ಗಾಯತ್ರಿ ನಾಯಕ್. ಹೆಜ್ಜೆಗಳು ಬಹಳ ದೃಢವಾಗಿತ್ತು, ಡ್ರೆಸ್ ಕೋಡ್ ಬಹಳ ಚೆನ್ನಾಗಿದೆ. ಯಾರು ಮೊದಲು ಪರಿಚಯ ಮಾಡ್ತೀರಿ ಸರ್? ನನ್ನ ಜೀವನ ಸಂಗಾತಿ ಗಾಯತ್ರಿ. ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಗಾಯತ್ರಿ ಜಪವನ್ನು ಮಾಡಿ ನಾನು ನಿತ್ಯಾನಿಕವನ್ನು ಮಾಡಿಕೊಂಡು ಎಲ್ಲ ಕರ್ತವ್ಯ ಮಾಡ್ತೇನೆ. ಮದುವೆಯಾದ ಪ್ರಾರಂಭದಲ್ಲಿ ಅವಳು ಯಾವ ಸಂದರ್ಭದಲ್ಲಿ ನನ್ನ ಕೈ ಹಿಡಿದ್ಲ, ಅದರ ನಂತರ ನಮಗೆ ಜೀವನದಲ್ಲಿ ಕಷ್ಟಗಳೇ ಬಂದದ್ದು. ಇಷ್ಟಪಟ್ಟು ಮದುವೆಯಾದೆ, ಕಷ್ಟಗಳು ಬಂದರೂ ಸುಖವಾಗಿ ಹಾಗೂ ಒಗ್ಗಟ್ಟಿನಲ್ಲಿ
ಅನುಭವಿಸಿ ನನ್ನ ಜೀವನಕ್ಕೆ ಸ್ಫೂರ್ತಿ ಹಾಗೂ ಇವತ್ತು ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಕ್ಕೆ ಒಟ್ಟಿಗೆ ಸಾಥನ್ನು ಕೊಟ್ಟವಳು ನನ್ನ ಪತ್ನಿ, ನನ್ನ ಯಶಸ್ಸಿನ ಕಾರಣೀಕರ್ತಳು ಗಾಯತ್ರಿ. ಗಾಯತ್ರಿ ಮೇಡಮ್ ಈಗ ಮಾತಾಡಿ ಸ್ಟಾರ್ಟ್ ಮಾಡ್ತೀರಿ. ಪತಿದೇವರ ಬಗ್ಗೆ ಬಹಳ ಪ್ರೀತಿ ಮಾತನ್ನು ಹೇಳ್ತೀರಿ. ನಮಸ್ತೆ ಎಲ್ಲರಿಗೂ. ನನ್ನ ಗಂಡ ನಿತ್ಯಾನಂದ ನಾಯಕ್, ಇವರ ಬಗ್ಗೆ ಹೇಳ್ತಾ ಹೋದರೆ ನನಗೆ ತುಂಬ ಹೇಳಿಕುಂಟು, ಬಟ್ ಇಲ್ಲಿ ಟೈಮ್ ಇಲ್ಲ, ಅವಕಾಶ ಇಲ್ಲ. ನನ್ನ ಬಾಳ ಸಂಗಾತಿಯಾಗುವ ಮೊದಲು ಬಾಳ ಗೆಳೆಯನಾಗಿ ನನ್ನ ಜೀವನದಲ್ಲಿ ಆಗಮಿಸಿ ನನ್ನ ಸುಖ ಸಂತೋಷ ನೋವು ನಲಿವಿನಲ್ಲಿ ಸಹಕರಿಸಿ ನನ್ನನ್ನು ಒಂದು ಸಂಪೂರ್ಣ ನನ್ನ ಜೀವನದಲ್ಲಿ ಒಂದು ಸಂಪೂರ್ಣತೆಯನ್ನು ನೀಡಿದವರೇ ನನ್ನ ಪತಿದೇವರು ನಿತ್ಯಾನಂದ ನಾಯಕ್. ಇವರು ನನಗೆ ಮಾತ್ರವಲ್ಲ, ಇಡೀ ನಮ್ಮ ಅಕ್ಕಪಕ್ಕದ ಮನೆಯವರಾಗಲಿ ಅಥವಾ ಯಾರಿಗೂ ಆಗಲಿ ನೋವಿನಲ್ಲಿ ಎಲ್ಲರಿಗೂ ಸಹಕರಿಸಲು ಒಂದು ಕಾಲಿನಲ್ಲಿ ಇರುತ್ತಾರೆ. ಇಂಥವರನ್ನು ಪಡೆದ ನಾನು ತುಂಬ ಪುಣ್ಯವಂತಳು. ಥ್ಯಾಂಕ್ ಯು. ಗಾಯತ್ರಿ ಮೇಡಮ್ ಬಹಳ ಸತ್ಯವಾದ ಮಾತನ್ನು ಹೇಳಿದ್ದಾರೆ. ಸರ್ ಬಹಳ ಪ್ರೀತಿ ಮಾಡ್ತೀರಿ ಧರ್ಮಪತ್ನಿಯನ್ನ. ಗಾಯತ್ರಿ ಮಂತ್ರವನ್ನು ಉಚ್ಚಾರ ಮಾಡೋದು ಬಹಳ ಕಷ್ಟ. ಯಾವಾಗಲೂ ಬೆಳಿಗ್ಗೆ ಎದ್ದು ಕೂಡಲೇ ಗಾಯತ್ರಿ 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 ಮಂತ್ರ ಅಂತ ಹೇಳಿ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ತಾ ಪ್ರೀತಿ ಮಾಡ್ತೀರಿ. ಸರ್ ನಿತ್ಯಾನಂದವಾಗಿರ್ಬೇಕು ಅಂತ ಆಸೆ ಪಡ್ತೀರಿ. ನಿಮ್ಮ ಪ್ರೀತಿ ಅದ್ಭುತವಾಗ್ಲಿ ಅಂತ ಆಸೆ ಪಡ್ತೇನೆ. ಬಹಳ ಚಂದವಾಗಿರ್ತಕ್ಕಂಥ ಗುಲಾಬಿ ಹೂ ಬರ್ತಾ ಇದೆ. ಹೇಗೆ ಮೂಡಿಸ್ತಿರೋ ಗೊತ್ತಿಲ್ಲ ಸರ್ ನಂಗೆ. ಸರ್ ಒಂದು ಚಂದವಾಗಿರ್ತಕ್ಕಂಥ ಪೋಸ್, ಮ್ಯಾಚಿಂಗ್ ಕಲರ್ ಡ್ರೆಸ್ ಅಲ್ಲಿ ಇದೀರಿ ಇವತ್ತು. ಫೋಟೋಗ್ರಾಫರ್ ಫೋಟೋ ತಗೊಳ್ತಾರೆ. ಹೊಸ ರೀತಿಯ ಒಂದು ಪೋಸ್. ಸರ್ ಇದು ಹಳತಾ ಇತ್ತು ಅಂತ ನಂಗೆ ಅನಿಸ್ತಾ ಇದೆ. ಸುಧಾಕರ್ ಬಹಳ ಹಳತಾ ಇತ್ತು ಇದು. 1974. ಸರ್ ಈಗ ಪ್ರಶ್ನೆ ಕೇಳೋದೀಗ ನಾನು. ಸರ್ ಎಷ್ಟು ಕೆಜಿ ಇದ್ದಾರೆ? 65. ಹೇಗೆ ಗೊತ್ತಾಯ್ತು ನಿಮ್ಗೆ? ದಿನ ಎತ್ತುತ್ತೀರಾ ಅಂತ ಹೇಳಿ? ನಿನ್ನೆ ವೆಯ್ಟ್ ಮಾಡಿದ್ದು, ಚೆಕಪ್ ಮಾಡಿದ್ದು. ಸರ್ ತುಂಬಾ ಪ್ರೀತಿ ಒಂದು ಪದ್ಯ ಬರ್ತಾ ಇದೆ. ಪದ್ಯ ಹಾಡ್ತಾ ಹಾಡ್ತಾ ನಿಮ್ಮನ್ನ ಕಳಿಸ್ಕೊಡ್ತೇನೆ ಸರ್. ಬಹಳ ಚಂದವಾಗಿರ್ತಕ್ಕಂಥ ಪದ್ಯ. ಸ್ನೇಹದ ಕಡಲಲ್ಲಿ ನೈನಮೀನ ದೋಣಿಯಲಿ ಪಯಣಿಗ ನಾನಮ್ಮ ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ ಸ್ನೇಹದ ಕಡಲಲ್ಲಿ ನೈನವೀನ ದೋಣಿಯಲಿ ಪಯಣಿಗ ನಾನಮ್ಮ ಈ ದಂಪತಿಗಳಿಗೆ ಚಪ್ಪಾಳೆಗಳು ಬೇಕು ಅಂತ ನಾನು ಭಾವಿಸ್ಕೊಳ್ತೇನೆ. ಸರ್ ಮುಂದಿನ ದಂಪತಿಗಳು ಬಹಳ ಸುಂದರವಾಗಿ ಕಾಣಿಸ್ತಾ ಇರತಕ್ಕಂತಹ ವಿಕ್ಟರ್ ಮತ್ತು ಪ್ರೀತಿ ಅಲ್ಮೇಡಾ. ಎಲ್ಲರಿಗೂ ನಮಸ್ತೆ. ಇವಳು ನನ್ನ ಹೆಂಡತಿ ಚಸ್ಮಾದರ್ಲಿ. ಇವಳ ಹೆಸರು ಪ್ರೀತಿ. ಬರುಡಾಗಿದ್ದ ನನ್ನ ಬಾಳಲ್ಲಿ ಯಾವತ್ತು ಪ್ರೀತಿ ಬಂದಳೋ ನನ್ನ ಬಾಳೆಲ್ಲ ಪ್ರೀತಿಮಯವಾಯಿತು. ಸುಮಾರು 15 ವರ್ಷಗಳ ಹಿಂದೆ ನಾನು ಬೆಂಗಳೂರಿನಲ್ಲಿದ್ದಾಗ ನನಗೆ 30 ವರ್ಷ ವಯಸ್ಸು. ಆವಾಗ ಮನೆಯವರು ನನಗೆ ಹುಡುಗಿ ಹುಡುಕ್ತಾ ಇದ್ರು ಮದುವೆಗೋಸ್ಕರ. ಒಂದು ನಂಬರ್ ಕೊಟ್ಟು, ಹುಡುಗಿ ಬೆಂಗಳೂರಲ್ಲೇ ಇದ್ದಾಳೆ, ನೀನು ಹೋಗಿ ನೋಡಿ ಮಾತಾಡಿಸ್ಕೋ ಅಂತ. ಅಲ್ಲಿ ಹೋಗಿ ಮಾತಾಡಿಸಿದ ನಂತರ ಇವತ್ತು ನಾನು ಹೀಗೆ ಇದ್ದೇನೆ ಇವ್ರ ಜೊತೆಯಲ್ಲಿ. ಸರ್ ನಿಮ್ಮ ಲೈಫಲ್ಲಿ ನೀವು ಒಂದೇ ಹುಡುಗಿ ನೋಡಿದ? ತುಂಬಾ ಹುಡುಗಿ ನೋಡಿದ್ದೀರಾ ಸರ್? ತುಂಬಾ ಹುಡುಗಿಯರು ನನಗೆ ನೋಡಿದ್ದಾರೆ, ಆದರೆ ಯಾರಿಗೂ ನಾನು ಇಷ್ಟ ಆಗಲಿಲ್ಲ. ಥ್ಯಾಂಕ್ ಯು. ಯಾಕಂದ್ರೆ ನನ್ನನ್ನು ಅರ್ಥ ಮಾಡಿಕೊಂಡದ್ದು ಇವರೊಬ್ಬಳೇ ಮಾತ್ರ. ಇಷ್ಟರವರೆಗೂ ಅವಳೊಬ್ಬಳೇ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳೆ. ತುಂಬಾ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ. ಹೈಟ್ ಸ್ವಲ್ಪ ಮ್ಯಾಚ್ ಆಗ್ತಾ ಇಲ್ಲ, ಬೇರೆ ಎಲ್ಲ ಮ್ಯಾಚ್ ಆಗ್ತಾ ಇದೆ. ಪ್ರೀತಿ ಅದ್ಭುತ ಅಂತ ಭಾವಿಸ್ಕೊಳ್ತೇನೆ. ಪ್ರೀತಿ ಮೇಡಮ್, ಈಗ ನಿಮ್ಮ ಹಸ್ಬೆಂಡ್ ಪರಿಚಯ ಮಾಡಿ. ನಮಸ್ತೆ ಎಲ್ಲರಿಗೂ. ನಾನು ಬ್ಯಾಂಗ್ಳೂರಲ್ಲಿರುವಾಗ ನಂದು ಅಕ್ಕ ಒಂದು ನಂಬರ್ ಕೊಟ್ಟಿದ್ಲು, ಇವರದ್ದೇ ನಂಬರ್ ಕೊಟ್ಟು ಇವರ ಹತ್ರ ಮಾತನಾಡಿ, ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ, ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವರು 2 ವರ್ಷ ದುಬೈಯಲ್ಲಿ ಇದ್ದು
ಈಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅದಕ್ಕೆ ನಾನು ಅಕ್ಕನಿಗೆ ಹೇಳಿದೆ, ಅವರು ದುಬೈ ಬಿಟ್ಟು ಪುನಃ ಬ್ಯಾಂಗ್ಳೂರಲ್ಲಿ ಯಾಕೆ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ಏನೋ ರೋಗ ಇರ್ಬೋದು, ನನಗೆ ಬೇಡ ಅಂತ ಹೇಳಿದೆ. ನಿಮಗೆ ಹಾಗೆ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆಯಾ ಸರ್? ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅವರ ಪ್ರೀತಿ ಅದ್ಭುತ ಅಂತ ನಂಗೆ ಅನ್ನಿಸ್ತಾ ಇದೆ. ಪ್ರೀತಿ ಮೇಡಮ್ ಕಂಟಿನ್ಯೂ ಮಾಡಿ. ಇದು ಕಂಟಿನ್ಯೂ ಮಾಡ್ತೇನೆ. ಅದು ನಾನು ರಿಜೆಕ್ಟ್ ಮಾಡಿದ ನಂಬರ್, ಇವರ ಹತ್ರ ನಾನು ಮಾತನಾಡಲೇ ಇಲ್ಲ. ಯಾಕೆಂದರೆ ನನಗೆ ನಂದೊಂದು ಕನಸು ಇತ್ತು, ನನಗೆ ದುಬೈಯಲ್ಲಿರುವ ಹುಡುಗ ಬೇಕು, ಪ್ಲಸ್ ಸೈನ್ಸ್ ಸ್ಟೂಡೆಂಟೇ ಆಗಿರಬೇಕು ಅಂತ. ಅದು ನಾನು ರಿಜೆಕ್ಟ್ ಮಾಡಿದ ಈ ಹುಡುಗ ನಂದು ಅಮ್ಮ ಯಾರದೋ ಮೂಲಕ ಒಂದು ಇವರನ್ನೇ ಇವರದ್ದು ಒಂದು ಫೋಟೋ ಕಳಿಸಿದ್ರು. ಆ ಫೋಟೋವನ್ನು ನಾನು ನೋಡಲಿಲ್ಲ. ನಂದು ಹಾಸ್ಟೆಲಲ್ಲಿರುವಾಗ ನಂದು ಫ್ರೆಂಡ್ ಒಬ್ಬಳು ನಂದು ಫೋಟೋ ಇವರಿಗೆ ಕಳಿಸಿದ್ರು, ಅವರ ಫೋಟೋ ನನಗೆ ತೋರಿಸಿದ್ರು ಇಂಟರ್ನೆಟ್ ಪ್ರಕಾರ. ನಾನು ಇವರ ಫೋಟೋ ನೋಡಿದ್ದೆ, ನನಗೆ ಇವರು ಇಷ್ಟ ಆದರು. ಬಟ್ ನನಗೆ ಗೊತ್ತಿರಲಿಲ್ಲ ನಾನು ರಿಜೆಕ್ಟ್ ಮಾಡಿದ ಈ ಹುಡುಗ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗಿಲು. ಇವರನ್ನು ಇಷ್ಟಪಟ್ಟೆ. ಯಾಕಂದ್ರೆ ದೇವರಾಣಿ ಸತ್ಯ ಹೇಳ್ತಾರೆ, ಯಾಕಂದ್ರೆ ಸತ್ಯವನ್ನೇ ಹೇಳ್ತಾ ಇದ್ದಾರೆ, ಸತ್ಯವನ್ನೇ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಯಾಕಂದ್ರೆ ನಾನು ಹೈಟ್ ಇದ್ದೇನೆ, ಆದರೆ ನನಗೆ ಹೈಟ್ ಹುಡುಗ ಬೇಕಿತ್ತು, ಪ್ಲಸ್ ಸೈನ್ಸ್ ಸ್ಟೂಡೆಂಟೇ ಹುಡುಗ ಬೇಕಿತ್ತು. ಅವರನ್ನು ನಾನು ಇಷ್ಟಪಟ್ಟೆ. ನನಗೆ ಸತ್ಯ ಗೊತ್ತಾದದ್ದು ನನ್ನ ಮದುವೆ ದಿವಸನೇ. ನಾನು ರಿಜೆಕ್ಟ್ ಮಾಡಿದ ಹುಡುಗವೇ ನನಗೆ ಸಿಕ್ಕಿದಂತ. ಮದುವೆ ದಿವಸ ನಂದು ಅಕ್ಕ ನಾನು ತೋರಿಸಿದ ಹುಡುಗನ ರಿಜೆಕ್ಟ್ ಮಾಡಿ ಪುನಃ ಈ ಹುಡುಗನನ್ನೇ ಮದುವೆ ಆದ್ಯಲ್ಲ ಅಂತ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ಮೇಡಮ್. ಆ ದಿವಸ ಗೊತ್ತಾಯ್ತು. ತುಂಬಾ ಥ್ಯಾಂಕ್ಸ್. ಮದುವೆ ಆಗೋದು ಸ್ವರ್ಗದಲ್ಲಿ ಸೆಲೆಬ್ರೇಷನ್ ಮಾಡುದು ನಮ್ದು. ಈಗ ನಾವು ಸೆಲೆಬ್ರೇಟ್ ಮಾಡುದು ಮದುವೆ ಆಗುದು ಸ್ವರ್ಗದಲ್ಲಿ ಅಂತ. ಇದಕ್ಕೆ ದೇವರು ಇಷ್ಟಪಟ್ಟಿದ್ರಿ ಅನ್ನ ನಾನು ಈ ಹುಡುಗದಲ್ಲಿ ಮದುವೆ ಆಗಿದ್ದು, ಈಗ ನನ್ನ ಹಸ್ಬೆಂಡ್ ಆಗಿದ್ದೇವೆ. ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಸಮಯ ಬಹಳ ಇಂಪಾರ್ಟೆಂಟ್ ಅಂತ ಭಾವಿಸ್ಕೊಳ್ತೇನೆ. ನಿಮ್ಮ ಕತೆ ತುಂಬಾ ಚೆನ್ನಾಗಿತ್ತು, ನಿಮ್ಮ ಭಾವನೆಗಳು ಇಷ್ಟ ಆಯ್ತು. ಚಂದವಾದ ಗುಲಾಬಿ ಹೂವನ್ನು ಮೂಡಿಸುವಂತ ಕೆಲಸಗಳು ಮಾತ್ರ ಬಾಕಿ ಇದೆ. ಸರ್ ಹೇಗೆ ಮೂಡಿಸ್ತೀರೋ ಗೊತ್ತಿಲ್ಲ ನಂಗೆ, ಅದ್ಭುತವಾಗಿ ಮೂಡಿಸ್ಬೇಕು. ಎದುರು ಬನ್ನಿ ಸರ್, ಫೋಟೋಗ್ರಾಫರ್ ಫೋಟೋ ತಗೊಳ್ತಾರೆ. ಸರ್ ಬಹಳ ಚಂದವಾಗಿರ್ತಕ್ಕಂಥ ಹಾಡು ಬರ್ತಾ ಇದೆ. तुम दिल की धड़कन में रहते हो तुम दिल की धड़कन में रहते हो बाहों में आ जाओ, सपनों में खो जाओ, तुम दिल की धड़कन में रहते हो तुम रहते हो. ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡಿದ್ದೀರಿ ಸರ್, ಅದ್ಭುತ ಅಂತ ನಂಗೆ ಅನಿಸ್ತಾ ಇದೆ. ಈ ಪ್ರೀತಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ವೆರಿ ಮಚ್. ಪ್ರೀತಿ ಮೂಲಕ ಅವರನ್ನ ಕಳಿಸ್ಕೊಡೋಣ ಸರ್. ನೆಕ್ಸ್ಟ್ ದಂಪತಿಗಳನ್ನ ಬಹಳ ಪ್ರೀತಿಯಿಂದ ನಾನು ವೇದಿಕೆಯಲ್ಲಿ ನೋಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮಂಜುನಾಥ್ ಮತ್ತು ಶೋಭಾ ಮಂಜುನಾಥ್. ನನ್ನ ಹೆಸರು ಮಂಜುನಾಥ್ ಅಂತ ಸರ್. ಅವರ ಪರಿಚಯ ಮಾಡಬೇಕು ನೀವು. ಮಾಡ್ತೇನೆ. ಆದರೆ 26 ವರ್ಷ ಸಂಸಾರ ಮಾಡಿದ್ದ ಹೆಂಡತಿಯನ್ನು 1 ನಿಮಿಷದಲ್ಲಿ ಪರಿಚಯ ಮಾಡಿ ತುಂಬಾ ಕಷ್ಟ ಆಗ್ತದೆ ಸರ್. ಇಲ್ಲಿ 26 ಕಪಲ್ಸ್ಗಳಿದ್ದಾರೆ. ಆದ್ರೆ 2 ನಿಮಿಷದಲ್ಲಿ ಅಲ್ಲ 1 ನಿಮಿಷದಲ್ಲಿ ಮಾಡೋ ಪ್ರಯತ್ನ ಮಾಡ್ತೇನೆ ಸರ್. ಅರ್ಧ ನಿಮಿಷ ಆಯ್ತು ಈಗಲೇ. ಮಾತಾಡ ಮೈಕ್ ಸಿಕ್ಕಿದ್ರೆ ಹಾಗೆ ಆಗ್ತದೆ ಸರ್. ಮೈಕ್ ಸಿಕ್ಕಿದಾಗ ಮತ್ತು ಹೆಂಡತಿ ಸಿಕ್ಕಿದಾಗ ಸರ್ ಟೈಮ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಸರ್. ಈಗ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ, ಸ್ಟಾರ್ಟ್ ಮಾಡಿ. ಮದುವೆ ಅನ್ನೋದು ಒಂದು ಕನಸು ಸರ್. ಅದು ಎಷ್ಟೋ ಆಸೆಗಳು ಹೊತ್ಕೊಂಡು ಮದುವೆ ಆಗುವಂಥದ್ದು. ಆದರೆ ಇವಳಿಗೆ ನಾನು ಸಿಕ್ಕಿದ್ದು ಆಘಾತಕಾರದಲ್ಲಿ. ಹಾಗಾಗಿ ಆ 26 ವರ್ಷಗಳ ಹಿಂದೆ ಏನು ನಡೆದಿತ್ತು ಅನ್ನೋದಕ್ಕಿಂತ ಈಗ ಹೇಗಿದ್ದೇವೆ ಅನ್ನೋದು ಭಾಳ ಮುಖ್ಯವಾಗಿದೆ. ಅದರಲ್ಲೂ ಇವಳು ನನ್ನ ಬೆನ್ನೆಲುಬಾಗಿ, ಅಂದರೆ ನಾನು ಅದೊಂದು ಕೂಲಿ ಕಾರ್ಮಿಕನಾಗಿದ್ದೇನೆ, ಅದನ್ನು ಸಹಿಸಿ ಒಳ್ಳೆಯ ಒಂದು ಉದ್ಯೋಗ ಇತ್ತು, ಅದನ್ನು ಕೂಡ ರಿಸೈನ್ ಮಾಡಿ ಈಗ ಟೀಚರ್ ಕೆಲಸ ಅದು ಇದು ಸೈಬರಲ್ಲಿ ಕೆಲಸ ಮಾಡಿಕೊಂಡು ನನ್ನ ಮಕ್ಕಳನ್ನು ಈ ಇಂಥ ದೊಡ್ಡ ವೇದಿಕೆ ಮೇಲೆ ನಿಲ್ಲುವಷ್ಟು ಎತ್ತರಕ್ಕೆ ಈಕೆ ಬೆಳೆಸಿದ್ದು ನಮ್ಮನ್ನು ಅಂತಲೂ ಹೇಳ್ಬೋದು. ಯಾಕೆಂದರೆ ಅದು ತಪ್ಪಾಗಲಾರ್ದು. 26 ವರ್ಷದ ಹೆಂಡತಿ ಮಕ್ಕಳನ್ನು ಯಾವ ರೀತಿ ಬೆಳೆಸಿದ್ದಾಳೆ ಅಂದರೆ 4 ಜನ ಗುರುತಿಸುವ ಮಟ್ಟಕ್ಕೆ. ನಾವೇನು ವಿದ್ಯೆ ಕಲೀಲಿಲ್ಲ, ಮಕ್ಕಳಿಗೆ ಅದನ್ನು ಎತ್ತರದಲ್ಲಿ ಬೆಳೆಸಿದ್ದಾಳೆ. ಶೋಭಾ 26 ವರ್ಷದ ದಾಂಪತ್ಯ ಜೀವನ. 26 ವರ್ಷಗಳ ಕಾಲ ಪ್ರೀತಿ ಮಾಡಿದ್ದೀರಿ ಸರ್. 26 × 365 ದಿವಸ ಎಷ್ಟಾಯ್ತು ಲೆಕ್ಕ ಮಾಡಿ. ಆ ಪ್ರೀತಿ ಶಾಶ್ವತವಾಗ್ಲಿ ಅಂತ ಆಸೆ ಪಡ್ತೇನೆ ಸರ್. ಮೇಡಮ್ ಏನು ಹೇಳ್ತಾರೆ ಗೊತ್ತಿಲ್ಲ ನಂಗೀಗ. ಅವ್ರು ಹೇಳ್ತಾರೆ ನನ್ನ ಗಂಡ ನನ್ನ ಬಾಸು, ನನ್ನ ಗಂಡ ನನ್ನ ಯಜಮಾನ ಅಂತ ಭಾವಿಸ್ಕೊಂಡಿದ್ದೀರಂತೆ. ಹೇಳಿ ಸ್ಟಾರ್ಟ್ ಮಾಡಿ. ಎಲ್ಲ ಪ್ರತಿಯೊಬ್ಬರು ಹೆಣ್ಣಿಗೂ ಮದುವೆ ಆಗೋ ಮುಂಚೆ ಹೆಸರು ಮುಂದೆ ತಂದೆ ಹೆಸರಿರುತ್ತೆ. ಮದುವೆ ಆದ ನಂತರ ಗಂಡನ ಹೆಸರು ಮುಂದೆ ಬರುತ್ತೆ. ಒಂದು ಮಾತಿದೆ, ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಂದು ಸ್ತ್ರೀ ಇರ್ತಾಳೆ ಅಂತ. ಬಟ್ ನಾನು ಈ
ವೇದಿಕೆಯಲ್ಲಿ ಇಷ್ಟು ಜನರ ಮುಂದೆ ಹೇಳ್ತೇನೆ, ಪ್ರತಿ ನನ್ನ ಯಶಸ್ವಿನ ಮುಂದೆ, ನನ್ನ ಹೆಸರು ಮುಂದೆ ಮಾತ್ರ ನನ್ನ ಗಂಡನ ಹೆಸರಲ್ಲ, ನನ್ನ ಯಶಸ್ವಿನ ಮುಂದೆ ನನ್ನ ಪತಿ ಯಾವಾಗಲೂ ಕಲ್ಲು ಮುಳ್ಳುಗಳಿರೋ ದಾರಿಯನ್ನು ಕ್ಲಿಯರ್ ಮಾಡಿ ನನ್ನನ್ನು ಮುಂದೆ ತಂದಿದ್ದಾರೆ. ಅಷ್ಟೇ ಅಲ್ಲ, ಒಂದು 4 ಜನ ಗುರುತಿಸುವ ಹಾಗೆ ಮಾಡಿದ್ದಾರೆ, ನನ್ನ ದಾರಿಗೆ ಬೆಳಕಾಗಿದ್ದಾರೆ. ನನ್ನ ಮದುವೆ ಆದದ್ದೇ ಒಂದು ಇನ್ಸಿಡೆನ್ಸ್, ಅದು ಹೇಳ್ತಾ ಹೋದರೆ ಟೈಮ್ ಸಾಕಲ್ಲ, ಒಂದೇ ವರ್ಡಲ್ಲಿ ಹೇಳ್ತೀನಿ. 26 ವರ್ಷದಿಂದ ನನ್ನ ಮದುವೆ ಅಂತ ಹಸೆಮಣೆ ಹೇರಿದಾಗ ಆ ದುರದೃಷ್ಟ ಗಂಡ ಮದುವೆಗೆ ಬರಲೇ ಇಲ್ಲ. ನನಗೆ ಗಿಫ್ಟ್ ಕೊಡಬೇಕಂತ ಮದುವೆಗೆ ಕರೆದ ಈ ನನ್ನ ಪತಿರಾಯ ಬಂದು ನನ್ನ ಕೈ ಹಿಡಿದು ನನ್ನ ಜೀವನಕ್ಕೆ ಅಷ್ಟೇ ಅಲ್ಲ, ನನ್ನ ಫ್ಯಾಮಿಲಿಗೆ ಒಂದು ಬೆಳಕಾಗಿ ಬಂದಿದ್ದಾರೆ. ಹಾಗೆ ನನ್ನ ಹೆಸರನ್ನು 4 ಜನರ ಮುಂದೆ ಇವತ್ತೇನು ಶೋಭಾ ಮಂಜುನಾಥ್ ಅಂತ ಇದೆ, ಆ ಹೆಸರನ್ನು ನಿಮ್ಮ ಎದುರು ಆದರ್ಶ ದಂಪತಿಗಳಾಗಿ ನಿಲ್ಲೋದಕ್ಕೆ ಕಾರಣ ಅವರು. ಇಲ್ಲಾಂದರೆ 26 ವರ್ಷದ ಹಿಂದೆ ಒಂದು ಮದುವೆ ನಿಂತಿದ್ರೆ ಆ ಹೆಣ್ಣಿನ ಹಾಗೂ ಹೆಣ್ಣಿನ ಮನೆಯವರ ಪರಿಸ್ಥಿತಿ ಏನಾಗ್ಬಾರ್ದು ಅಂತ ಕಲ್ಪನೆಗೂ ಮೀರಿದ್ದು. ಆ ಕಲ್ಪನೆಗೂ ಮೀರಿ ನನ್ನ ಪತಿ ನನ್ನನ್ನು ಬೆಳೆಸಿದ್ದಾರೆ. ತಾವು ಓದಲಿಲ್ಲ, 2ನೇ ಕ್ಲಾಸ್ ಓದಿದ್ರು. ಮದುವೆ ಆದ ನಂತರ ನನ್ನ ಕನಸುಗಳಿಗೆ ನೀರೆರೆದು ನನ್ನನ್ನು ಓದಿಸಿ ಬೆಳೆಸಿದ ನನ್ನ ಪತಿ ಮಂಜುನಾಥ್ರವರಿಗೆ ಈ ನಿಮ್ಮೆಲ್ಲರ ಮೂಲಕ ನನ್ನ ಪ್ರೀತಿಯ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಯಾರು ಮದುವೆ ಕಾಗದವನ್ನು ಬರೆಸಿ ಮಂಟಪ ರೆಡಿ ಮಾಡಿ ಸಕ್ಸೋಫೋನ್ ರೆಡಿ ಮಾಡಿ ಯಾರು ಮದುವೆ ತಪ್ಪಿಸ್ಕೊಂಡಿದ್ದಾರೆ ಅವ್ರ ಹೊಟ್ಟೆಗೆ ಚೆಲ್ಲಿ ಸಾಯ್ಬೇಕು. ಖಂಡಿತ ಸರ್, ಅವ್ರ ಹೊಟ್ಟೆಗೆ ಚೆಲ್ಲಿ ಸಾಯ್ಬೇಕು. ಆ ರೀತಿ ಮಂಜುನಾಥ್ ನೀ ಬದುಕು ತೋರಿಸ್ಬೇಕು, ಆ ರೀತಿ ಬದುಕು ತೋರಿಸ್ಬೇಕು ಅಂತ ಆಸೆ ಇದೆ. ಚಂದವಾದ ಗುಲಾಬಿ ಹೂವನ್ನ ನೀ ಪ್ರೀತಿ ಮಾಡುವಂತ ಹೆಂಡತಿಗೆ ಮುಡಿಸಿಬಿಡಿ ಸರ್. ಬಹಳ ಚಂದವಾಗಿರ್ತಕ್ಕಂಥ ಹಾಡು ಬರ್ತಾ ಇದೆ, ಶಿವರಂಜನಿ ಬರಲಿ ಅಂತ ಆಸೆ ಪಡ್ತಾರೆ. ಶಿವರಂಜನಿ ಇಷ್ಟವಾದ ರಾಗ ನನಗೆ. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು, ಕುಲಗಂಜಿ ದೋಷವೋ ದೋಷವೋ ಇರದ ಸುಗುಣಶೀಲರು. ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು. ತುಂಬಾ ಪ್ರೀತಿ ಮಾಡ್ತಿರಂತ ಗೊತ್ತಾಯ್ತು ಮೇಡಮ್. ನಿಮ್ಗೆ ಡ್ಯಾನ್ಸ್ ಮಾಡೋ ಹುಮ್ಮಸ್ಸು ಇನ್ನಿದೆ. ಸೆಕೆಂಡ್ ರೌಂಡ್ ಬನ್ನಿ, ಮತ್ತೆ ಡ್ಯಾನ್ಸ್ ಮಾಡ್ಲಿಕ್ಕಿದೆ. ನಿಮ್ಮನ್ನ ಅತ್ಯಂತ ಪ್ರೀತಿಯಿಂದ ಮಂಜುನಾಥ್ ದಂಪತಿಗಳನ್ನ ಕಳಿಸ್ಕೊಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಯಾರೆಲ್ಲ ದಂಪತಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು, ಹಾಗೆಯೇ ಯಾವ ರೀತಿಯಲ್ಲಿ ಮನೋರಂಜನೆಯನ್ನ ನೀಡಿದ್ರು ಅನ್ನೋದನ್ನ ನೀವೇ ನೋಡಿದ್ರಿ ಅಲ್ವಾ ವೀಕ್ಷಕರೇ. ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಈ ಕಾರ್ಯಕ್ರಮದ ಇನ್ನಷ್ಟು ಝಲಕ್ಕನ್ನ ತೋರಿಸ್ತೇವೆ. ಅಲ್ಲಿ ತನಕ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.